ಮುಂಜಾನೆ ಬೇಗ ಎದ್ದೇಳಬೇಕು ಮತ್ತು ನಾಳೆಯಿಂದ ಸರಿಯಾಗಿ ಒಂದು ರೂಟೀನ್ ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡಿ ರಾತ್ರಿ ಅಲಾರಾಮ್ ಸೆಟ್ ಮಾಡಿ ಮಲ್ಕೋತೀವಿ ಮತ್ತು ಹೇಗೆ ಮುಂಜಾನೆ ಆಗುತ್ತೆ ನಮಗೆ ಗೊತ್ತಿಲ್ಲದೆ ಅಲಾರಾಮ್ನ ಸ್ನೂಸ್ ಮಾಡಿ ಮತ್ತೆ ಮಲ್ಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಅದೇ ರಾಗ ಅದೇ ಹಾಡು ನಮ್ಮನ್ನ ಕಾಡ್ತಿರತ್ತೆ. ಆದ್ರೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಹತ್ತಿರ ಒಂದು ಸೈನ್ಸ್ ಬ್ಯಾಕ್ಡ್ ಡೈಲಿ ರೂಟೀನ್ ಸಿಸ್ಟಮ್ ಇರುತ್ತೆ. ಅದನ್ನ ನೀವು ಪ್ರಾಕ್ಟಿಕಲಿ ಫಾಲೋ ಮಾಡಬಹುದು ಮತ್ತು ಅದರಿಂದ ಮುಂದಿನ 7 ದಿನದಲ್ಲಿ ನಿಮ್ಮ ಎನರ್ಜಿ, ಪ್ರೊಡಕ್ಟಿವಿಟಿ, ಫೋಕಸ್, ಡಿಸಿಪ್ಲಿನ್ ನೆಕ್ಸ್ಟ್ ಲೆವೆಲ್ಗೆ ಒಯ್ಯಬಹುದು. ನಮ್ಮಲ್ಲಿ ತುಂಬಾ ಜನರ ರೂಟೀನ್ ಯಾವ ತರ ಇರುತ್ತೆ ಅಂದ್ರೆ ಮುಂಜಾನೆ ಲೇಟ್ ಆಗಿ ಎದ್ದೇಳೋದು, ಆಮೇಲೆ ಸಾವಕಾಶವಾಗಿ ಲೂಸ್ ತರ ಕೆಲಸ ಮಾಡೋದು, ಮಧ್ಯಾಹ್ನ ಆಗ್ತಿದ್ದಂಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಗುತ್ತೆ ಮತ್ತು ಪೂರ್ತಿ ದಿನದ ಸಮಯ ಯಾವ ತರ ಕಳೆದು ಹೋಗುತ್ತಂದ್ರೆ ಕೈಯಿಂದ ಮರಳು ಜಾರದಂಗೆ ಕಳೆದು ಹೋಗುತ್ತೆ ಮತ್ತು ಯಾವುದೇ ಕೆಲಸನೇ ಆಗಲ್ಲ. ಆಮೇಲೆ ಲೇಟ್ ನೈಟ್ ವರ್ಗು ರೀಲ್ಸ್ ಸ್ಕ್ರಾಲ್ ಮಾಡೋದ್ರಲ್ಲೇ ಕಳೆದು ಹೋಗುತ್ತೆ. ಅದರಿಂದ ಮನಸ್ಸಲ್ಲಿ ಒಂದು ರಿಗ್ರೆಟ್ ಹುಟ್ಕೊಳ್ಳುತ್ತೆ, ಆತ್ಮವಿಶ್ವಾಸ ಕುಗ್ಗಿ ಹೋಗ್ತಿರುತ್ತೆ. ಆದ್ರೂ ನಾಳೆಯಿಂದ ಇಂಪ್ರೂವ್ ಆಗಬೇಕು ಅಂತಾನೇ ಅನ್ಕೋತಿರ್ತೀವಿ, ಆದ್ರೆ ಮತ್ತೆ ಅದೇ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇದೇ ಸಮಸ್ಯೆಯ ರೂಟ್ ಕಾಸ್ ಕಂಡುಹಿಡಿಯುವುದಕ್ಕೆ ಒಂದು ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ಆ ರಿಸರ್ಚ್ ಇಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಜನ ತಮ್ಮ ಡೈಲಿ ರೂಟೀನ್ ನ ಮಾರ್ನಿಂಗ್ ಇಂದ ಶುರು ಮಾಡ್ತಾರೆ. ಅದು ಕೂಡ ಮುಂಜಾನೆ 5 ಗಂಟೆಗೆ ಅಲಾರಾಮ್ ಸೆಟ್ ಮಾಡಿ ಎಕ್ಸರ್ಸೈಸ್, ಮೆಡಿಟೇಷನ್, ಸ್ಟಡಿ ಈ ಎಲ್ಲಾ ವಿಷಯ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಯಾವಾಗ ಈ ಎಲ್ಲಾ ವಿಷಯ ಮಾಡಕ್ಕಾಗಲ್ಲ ಅವಾಗ ಅವರು ತಮ್ಮ ಪೂರ್ತಿ ದಿನಾನೇ ವೇಸ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಪ್ರೆಷರ್ ಮಾರ್ನಿಂಗ್ ಮೇಲೆ ಹಾಕ್ತಾರೆ ಮತ್ತು ಮಾರ್ನಿಂಗ್ ಫೇಲ್ ಆದ್ರೆ ಪೂರ್ತಿ ದಿನಾನೇ ಫೇಲ್ ಆಗತ್ತೆ. ಯಾವಾಗಾದ್ರೂ ನೀವು ಯೋಚನೆ ಮಾಡಿದೀರಾ ನಮ್ಮ ಮಾರ್ನಿಂಗ್ ಯಾಕೆ ಹಾಳಾಗುತ್ತೆ ಅಂತ? ನಮ್ಮ ಮಾರ್ನಿಂಗ್ ಯಾಕೆ ಹಾಳಾಗುತ್ತೆ ಅಂದರೆ ನಾವು ಹಿಂದಿನ ರಾತ್ರಿನೇ ಹಾಳು ಮಾಡ್ಕೊಂಡಿರ್ತೀವಿ. ಅಂದರೆ ಲೇಟ್ ನೈಟ್ ವರ್ಗೂ ಎಚ್ಚರ ಇರೋದು, ರಾತ್ರಿ ಲೇಟಾಗಿ ಊಟ ಮಾಡೋದು, ಈ ಎಲ್ಲ ವಿಷಯಗಳಿಂದ ನಮ್ಮ ಮುಂಜಾನೆಯ ಮೇಲೆ ಕೆಟ್ಟ ಪರಿಣಾಮ ಬೀಳತ್ತೆ. ನಿಮ್ಮ ನಾಳೆಯ ದಿನ ಯಾವ ಥರ ಹೋಗುತ್ತೆ ಅನ್ನೋದು ಹಿಂದಿನ ರಾತ್ರಿನೇ ಡಿಸೈಡ್ ಆಗಿರುತ್ತೆ. ನಿಮ್ಮ ಮಾರ್ನಿಂಗ್ ಸಕ್ಸಸ್ 80% ರಾತ್ರಿಯ ನಿದ್ದೆಯ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಿಮ್ಮ ರೂಟೀನ್ನ ಫಸ್ಟ್ ಸ್ಟೆಪ್ ಏನಂದರೆ ಸ್ಟಾರ್ಟ್ ವಿತ್ ನೈಟ್. ನೋಡಿ, ರಾತ್ರಿಯ ರೂಟೀನ್ ತುಂಬ ಕಾಂಪ್ಲಿಕೇಟೆಡ್ ಆಗಿರಬಾರ್ದು. ನಾವು ರಾತ್ರಿ ಹೊತ್ತು ಆಲ್ರೆಡಿ ಸುಸ್ತಾಗಿರ್ತೀವಿ, ನಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗಿರುತ್ತೆ. ಅದಕ್ಕೆ ರಾತ್ರಿ ನಿಮ್ಮ ರೂಟೀನ್ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟೇ ಈಸಿಲಿ ನೀವು ಅದನ್ನು ಫಾಲೋ ಮಾಡ್ಬೋದು. ರಾತ್ರಿ ನೀವು ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂದರೆ ಫಿಕ್ಸ್ ಯುವರ್ ಸ್ಲೀಪ್ ಟೈಮ್. ರಾತ್ರಿ 10ರಿಂದ 10:30 ಒಳಗಡೆ ಮಲಗುವುದು ತುಂಬಾ ಉತ್ತಮ. ನೀವು ಬೇಗ ಮಲಗಿದ್ರೆ ಮಾತ್ರ ನೀವು ಬೇಗ ಎದ್ದೇಳ್ಬೋದು ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಬೇಗ ಮಲಗುವುದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಡಿಜಿಟಲ್ ಸನ್ಸೆಟ್. ಒಂದು ವೇಳೆ ನೀವು ಮಲಗುವ 5 ನಿಮಿಷದ ಮುಂಚೆ ಮೊಬೈಲ್ ನೋಡ್ತಿದ್ರೆ, ರೀಲ್ಸ್ ಓಡಿಸ್ತಿದ್ರೆ, ಚಾಟಿಂಗ್ ಮಾಡ್ತಿದ್ರೆ ನಿಮ್ಮ ಬ್ರೈನ್ ಏನು ಅನ್ಕೊಳ್ಳುತ್ತೆ ಅಂದರೆ ಇನ್ನೂ ರಾತ್ರಿನೇ ಆಗಿಲ್ಲ ಅಂತ ಅನ್ಕೊಳ್ಳುತ್ತೆ. ಫೋನಿಂದ ಬರುವ ಬ್ಲೂ ಲೈಟ್ ಮೆಲಾಟೋನಿನ್ನ ಬ್ಲಾಕ್ ಮಾಡುತ್ತೆ. ಇದರ ಅರ್ಥ ನಿದ್ದೆ ಲೇಟಾಗಿ ಬರುತ್ತೆ. ಮುಂಜಾನೆ ಬೇಗ ಎದ್ದೇಳೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗುತ್ತೆ ಮತ್ತು ನಿಮ್ಮ ಪೂರ್ತಿ ರೂಟೀನೇ ಹಾಳಾಗುತ್ತೆ. ಅದಕ್ಕೆ ನೀವು ಒಂದು ಸಿಂಪಲ್ ರೂಲ್ ಫಾಲೋ ಮಾಡಿ. ಮಲಗುವ 1 ಗಂಟೆ ಮುಂಚೆ ಫೋನ್, ಲ್ಯಾಪ್ಟಾಪ್, ಟಿವಿ ಎಲ್ಲ ಬಂದ್ ಮಾಡಿ. ಬೆಸ್ಟ್ ಅಡ್ವೈಸ್ ಏನಂದರೆ ರಾತ್ರಿ ನಿಮ್ಮ ಫೋನ್ನ ಚಾರ್ಜಿಂಗ್ ಹಾಕಿ ಮಲ್ಕೊಂಡ್ಬಿಡಿ. ಮುಂಜಾನೆ ಆಗೋಷ್ಟರಲ್ಲಿ ನೀವು ಚಾರ್ಜ್ ಆಗಿರ್ತೀರಾ, ನಿಮ್ಮ ಫೋನ್ ಕೂಡ ಚಾರ್ಜ್ ಆಗಿರುತ್ತೆ. ಒಟ್ರಲ್ಲಿ ಮಲಗುವ 1 ಗಂಟೆ ಮುಂಚೆ ನಿಮ್ಮ ಕೈಯಲ್ಲಿ ಯಾವುದೇ ಸ್ಕ್ರೀನ್ ಇರಬಾರ್ದು. ನೀವು ರಾತ್ರಿ ಮಲಗುವ ಮುಂಚೆ ಮೆಂಟಲಿ ಅನ್ಲೋಡ್ ಆಗಬೇಕು. ರಾತ್ರಿಯ ಓವರ್ ಥಿಂಕಿಂಗ್ ನಿಮ್ಮ ನಿದ್ದೆ ಅತಿ ದೊಡ್ಡ ಶತ್ರು. ಬೆಡ್ ಮೇಲೆ ಮಲಗ್ತಿದ್ದಂಗೆ ನಿಮ್ಮ ಪೆಂಡಿಂಗ್ ಕೆಲಸ, ಎಕ್ಸಾಮ್ ಸ್ಟ್ರೆಸ್, ವರೀಸ್ ಎಲ್ಲ ಕೂಡಿ ತಲೆಯಲ್ಲಿ ಯೋಚನೆ ಬರೋದಕ್ಕೆ ಶುರು ಆಗ್ತವೆ. ಇದರ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ 5 ಮಿನಿಟ್ ಬ್ರೈನ್ ಅನ್ಲೋಡಿಂಗ್. ಒಂದು ಚಿಕ್ಕ ಲಿಸ್ಟ್ ಮಾಡಿ, ಯಾವ ಕೆಲಸ ಪೆಂಡಿಂಗ್ ಇವೆ, ಯಾವ ವರೀಸ್ ಇವೆ, ಯಾವ ವಿಷಯ ನಿಮ್ಮ ತಲೆಯಲ್ಲಿ ಓಡ್ತಿವೆ, ಆ ಎಲ್ಲ ವಿಷಯಗಳನ್ನು ಬರೀರಿ. ಸೈಂಟಿಫಿಕ್ ರಿಸರ್ಚ್ಗಳಲ್ಲಿ ಈ ವಿಷಯ ಪ್ರೂವ್ ಆಗಿದೆ. ಅದೇನಂದ್ರೆ ಮಲಗುವ ಮುಂಚೆ ನಿಮ್ಮ ಎಲ್ಲ ವರೀಸ್ ಮತ್ತು ಯೋಚನೆಗಳನ್ನು ಒಂದು ಪೇಪರ್ ಮೇಲೆ ಬರೆದ್ರೆ ನಿಮ್ಮ ಬ್ರೈನ್ ಖಾಲಿ ಆಗುತ್ತೆ ಮತ್ತು ಪ್ರಾಪರ್ ರೆಸ್ಟ್ ಮೋಡಲ್ಲಿ ಹೋಗುತ್ತೆ ಮತ್ತು ಪ್ರಾಪರ್ ಡೀಪ್ ಸ್ಲೀಪ್ಗೆ ನಿಮ್ಮ ಬ್ರೈನ್ ರೆಡಿ ಆಗುತ್ತೆ. ಹೀಗೆ ಮಾಡಿದ್ರೆ ನೀವು ನಾಳೆ ಮುಂಜಾನೆಯ ತಯಾರಿನ ಹಿಂದಿನ ರಾತ್ರಿನೇ ಮಾಡ್ತೀರಾ. ಆದರೆ ಕೇವಲ ಒಂದು ತಪ್ಪು ನಿಮ್ಮ ಎಲ್ಲ ರೂಟೀನ್ ಹಾಳು ಮಾಡಬಹುದು. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಇದೆ, ಮಾರ್ನಿಂಗ್ ಪವರ್ ಅವರ್. ನಿಮ್ಮ ಮುಂಜಾನೆಯ ಫಸ್ಟ್ 1 ಗಂಟೆ ನಿಮ್ಮ ಪೂರ್ತಿ ದಿನ ಡಿಸೈಡ್ ಮಾಡುತ್ತೆ. ಅದಕ್ಕೆ ನಿಮ್ಮ ಮುಂಜಾನೆಯ ಫಸ್ಟ್ 1 ಗಂಟೆನ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಅರ್ಧ ಕೆಲಸ ಆದಂಗೆನೆ. ನಮ್ಮಲ್ಲಿ ತುಂಬ ಜನ ಯೂಶ್ವಲಿ ಏನು ಮಾಡ್ತಾರಂದ್ರೆ ಅವರು ಮುಂಜಾನೆ ಎದ್ದೇಳ್ತಿದ್ದಂಗೆ ಫಸ್ಟ್ ತಮ್ಮ ಫೋನ್ ಯೂಸ್ ಮಾಡ್ತಾರೆ. ಮೆಸೇಜಸ್, ಸ್ಟೋರೀಸ್, ಸ್ನ್ಯಾಪ್ಚಾಟ್ ಮಾಡುವುದು, ಇವತ್ತು ಯಾರ್ಯಾರು ಏನೇನು ಸ್ಟೇಟಸ್ ಹಾಕಿದ್ದಾರೆ, ಯಾರ್ಯಾರು ನನ್ನ ಸ್ಟೇಟಸ್ನ ಲೈಕ್ ಮಾಡಿದ್ದಾರೆ, ಇವನ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮುಂಜಾನೆ ಕೇವಲ ಇವೇ ಎಲ್ಲ ವಿಷಯಗಳು ತಲೆಯಲ್ಲಿ ಓಡೋದಕ್ಕೆ ಶುರು ಆಗುತ್ತೆ, ಯಾವುದೇ ಕೆಲಸನೇ ಆಗಲ್ಲ. ಅದಕ್ಕೆ ಈ ಒಂದು ಮಿಸ್ಟೇಕ್ ಮಾಡುವುದನ್ನು ನಾಳೆಯಿಂದಾನೇ ನಿಲ್ಲಿಸ್ಬಿಡಿ. ನಿಮ್ಮ ದಿನದ ಫಸ್ಟ್ 1 ಗಂಟೆಯಲ್ಲಿ ಫೋನ್ ಟಚ್ ಮಾಡಲೇಬೇಡಿ. ಸಾಕಷ್ಟು ರಿಸರ್ಚ್ಗಳಿಂದ ಏನು
ಗೊತ್ತಾಗಿದೆ ಅಂದ್ರೆ ಮುಂಜಾನೆ ಡಿಜಿಟಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗುತ್ತೆ. ಮುಂಜಾನೆ ನಿಮ್ಮ ಬ್ರೈನ್ ಹೈಲಿ ಆಕ್ಟಿವೇಟ್ ಇರುತ್ತೆ. ಅದೇ ಸಮಯದಲ್ಲಿ ನೀವು ನಿಮ್ಮ ಬ್ರೈನ್ಗೆ ಶಾರ್ಟ್ ಟೈಮ್ ಡೋಪಾಮೈನ್ ಕೊಟ್ರೆ ನಿಮ್ಮ ಪೂರ್ತಿ ದಿನದ ಫೋಕಸ್ ಹೋಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ ರೂಲ್ ಏನಂದ್ರೆ ಮುಂಜಾನೆ ಫಸ್ಟ್ 1 ಗಂಟೆ ನೋ ಫೋನ್. ಫಸ್ಟ್ ಮಾರ್ನಿಂಗ್ ಅವರ್ ಟೈಮ್ ಈಸ್ ಯುವರ್ ಟೈಮ್. ಮುಂಜಾನೆ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಮತ್ತು ಡಿಹೈಡ್ರೇಷನ್ ನಿಮ್ಮ ಬಾಡಿ ಫಂಕ್ಷನ್ ನ ಕಡಿಮೆ ಮಾಡುತ್ತೆ. ಅದಕ್ಕೆ ಮುಂಜಾನೆ ಎದ್ದು 2 ರಿಂದ 3 ಗ್ಲಾಸ್ ನೀರು ಕುಡಿಯಿರಿ. ನೀರು ಕುಡಿದಾದ್ಮೇಲೆ 10 ನಿಮಿಷ ಲೈಟ್ ಆಗಿ ಬಾಡಿ ಸ್ಟ್ರೆಚಿಂಗ್ ಮಾಡಿ ಅಥವಾ ಯೋಗ ಆರ್ ಪುಷಪ್ಸ್ ಆರ್ ಹೊರಗಡೆ ಹೋಗಬಹುದಾದ್ರೆ ರನ್ನಿಂಗ್ ಮಾಡಿ. ಇಷ್ಟು ಮಾಡಿದ್ರೆ ನಿಮ್ಮ ಬಾಡಿ ಅಲರ್ಟ್ ಆಗಿ ಆನ್ ಆಗುತ್ತೆ ಮತ್ತು ನಿಮ್ಮ ಬ್ರೈನ್ ಅಲ್ಲಿ ಬ್ಲಡ್ ಫ್ಲೋ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ನೀವು ನಿಮ್ಮ ಡೇ ನ ಪ್ಲಾನ್ ಮಾಡಬೇಕು. ನೀವು ಪೂರ್ತಿ ದಿನ ಏನೇನ್ ಮಾಡಬೇಕು ಅಂತ ಒಂದು ಟು ಡೂ ಲಿಸ್ಟ್ ಮಾಡಿ ಮತ್ತು ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಸ್ಟೆಪ್ ನಂಬರ್ 3, ಫೋಕಸ್ ಬ್ಲಾಕ್ಸ್. ಪೂರ್ತಿ ದಿನ ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಬೇಕು ಅಂದ್ರೆ ನೀವು ಒಂದು ಕೆಲಸ ಮಾಡಬೇಕು. ಅದೇನಂದ್ರೆ ಫೋಕಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಫೋಕಸ್ ಒಂದೇ ದಿನದಲ್ಲಿ ಬರಲ್ಲ, ಅದು ಒಂದು ಸಿಸ್ಟಮ್ ಇಂದ ಮೇಂಟೈನ್ ಆಗುತ್ತೆ. ಅದಕ್ಕೆ ಪೂರ್ತಿ ದಿನದ ಕೆಲಸಗಳನ್ನು ಸಿಂಪಲ್ ಬ್ಲಾಕ್ಸ್ ಗಳಲ್ಲಿ ಡಿವೈಡ್ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಫಸ್ಟ್. ದಿನದ ಫಸ್ಟ್ ಟಫ್ ಕೆಲಸ ಫಸ್ಟ್ ಮಾಡಿ ಮುಗಿಸ್ಬೇಕು. ಯಾವ ಸಬ್ಜೆಕ್ಟ್ ತುಂಬ ಕಷ್ಟ ಅನಿಸುತ್ತೆ, ಯಾವ ಅಸೈನ್ಮೆಂಟ್ ಪ್ರೆಷರ್ ಜಾಸ್ತಿ ಇರುತ್ತೆ, ಯಾವ ಚಾಪ್ಟರ್ ತುಂಬ ಕಷ್ಟ ಅನಿಸುತ್ತೆ ಅದನ್ನು ಫಸ್ಟ್ ಮಾಡಿ ಮುಗಿಸ್ಬೇಕು. ಸಾಕಷ್ಟು ರಿಸರ್ಚ್ ಏನು ಹೇಳ್ತಾವೆ ಅಂದರೆ ಮುಂಜಾನೆ ನಮ್ಮ ಬ್ರೈನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ತುಂಬ ಇರುತ್ತೆ. ಅದಕ್ಕೆ ಸಿಂಪಲ್ ರೂಲ್ ಏನಂದರೆ ಫಸ್ಟ್ ಬ್ಲಾಕ್ ಈಸ್ ಈಕ್ವಲ್ ಟು ಟಫ್ ವರ್ಕ್. ಇದರಿಂದ ನಿಮ್ಮ ಮೆಂಟಲ್ ಲೋಡ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ. ಡೀಪ್ ವರ್ಕ್ ಸೆಷನ್. ಫೋಕಸ್ಡ್ ಸೆಷನ್ ಅಂದರೆ ಒಂದು ಟೈಮಲ್ಲಿ ಒಂದೇ ಕೆಲಸ, ಒಂದೇ ಗೋಲ್. ಕೇವಲ 45 ರಿಂದ 60 ನಿಮಿಷದ ಅನ್ಇಂಟರಪ್ಟೆಡ್ ಕೆಲಸ, ನೋ ನೋಟಿಫಿಕೇಶನ್, ನೋ ಮಲ್ಟಿಟಾಸ್ಕಿಂಗ್. ಸೈಂಟಿಫಿಕ್ ರಿಸರ್ಚ್ಗಳಲ್ಲಿ ಇದು ಪ್ರೂವ್ ಆಗಿದೆ. ಅದೇನಂದ್ರೆ ಫೋಕಸ್ಡ್ ಸೆಷನ್ ಪ್ಲಸ್ ಪ್ಲಾನ್ಡ್ ಬ್ರೇಕ್ಸ್ ಪ್ರೊಡಕ್ಟಿವಿಟಿನ 2 ಪಟ್ಟು ಹೆಚ್ಚಿಗೆ ಮಾಡುತ್ತೆ. ಅದಕ್ಕೆ ದಿನದಲ್ಲಿ 2 ರಿಂದ 3 ಡೀಪ್ ವರ್ಕ್ ಸೆಷನ್ ನ ಪ್ಲಾನ್ ಮಾಡ್ಕೋಬೇಕು. ನಿಮ್ಮ ಎಲ್ಲಾ ಟಾಸ್ಕ್ಗಳನ್ನ ಒಂದಾದ್ಮೇಲೆ ಒಂದು ಮುಗಿಸುತ್ತಾ ಹೋಗ್ಬೇಕು. ಪ್ರತಿ ಸೆಷನ್ 45 ರಿಂದ 60 ನಿಮಿಷದಿರಬೇಕು ಮತ್ತು 5 ರಿಂದ 10 ನಿಮಿಷದ ಬ್ರೇಕ್ ಇರಬೇಕು. ಬ್ರೇಕ್ ಅಲ್ಲಿ ಸ್ವಲ್ಪ ವಾಕಿಂಗ್, ಸ್ಟ್ರೆಚಿಂಗ್ ಅಥವಾ ಫ್ರೂಟ್ಸ್ ತಿನ್ಬೇಕು. ಅಂದ್ರೆ ಒಟ್ರಲ್ಲಿ ನಿಮ್ಮ ಬಾಡಿ ಮೂವ್ಮೆಂಟ್ ಆಗ್ತಾನೆ ಇರಬೇಕು. ನಿಮ್ಮ ಬಾಡಿ ಮೂವ್ಮೆಂಟ್ ಇಂದ ನಿಮ್ಮ ಬ್ರೈನ್ ಅಲ್ಲಿ ಬ್ಲಡ್ ಫ್ಲೋ ಹೆಚ್ಚಾಗುತ್ತೆ, ಮೆಂಟಲ್ ಫಟಿಗ್ ಕಡಿಮೆ ಆಗುತ್ತೆ. ಅದರಿಂದ ನೀವು ನೆಕ್ಸ್ಟ್ ಸೆಷನ್ಗೆ ರೆಡಿ ಆಗ್ತೀರಾ. ನೀವು ಫೋಕಸ್ ಕೊಟ್ಟು ಕೆಲಸ ಮಾಡುವಾಗ ಒಂದೇ ಒಂದು ವಿಷಯದ ಬಗ್ಗೆ ಕಾಳಜಿ ವಹಿಸಬೇಕು. ಅದೇನಂದ್ರೆ ಕಿಲ್ ಡಿಸ್ಟ್ರಾಕ್ಷನ್ಸ್. ನಿಮ್ಮ ಫೋಕಸ್ ಹಾಳು ಮಾಡುವ ಅತಿ ದೊಡ್ಡ ಎನೆಮಿ ಯಾವುದಂದ್ರೆ ನಿಮ್ಮ ಫೋನ್ ನೋಟಿಫಿಕೇಶನ್ಸ್. ಒಂದೇ ಒಂದು ನೋಟಿಫಿಕೇಶನ್ ನಿಮ್ಮ 20 ರಿಂದ 25 ನಿಮಿಷ ವೇಸ್ಟ್ ಮಾಡಿಸುತ್ತೆ. ಅದಕ್ಕೆ ಫೋನ್ ಮ್ಯೂಟ್ ಮಾಡಿ, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ನ ಆಫ್ ಮಾಡಿ, ಫೋನ್ನ ನಿಮ್ಮಿಂದ ದೂರ ಇಡಿ ಮತ್ತು ನೀವು ಕೆಲಸ ಮಾಡುವ ಡೆಸ್ಕ್ನ ಕ್ಲೀನ್ ಆಗಿ ಇಡಿ. ಯಾಕಂದ್ರೆ ಕ್ಲೀನ್ ಡೆಸ್ಕ್ ಈಸ್ ಈಕ್ವಲ್ ಟು ಕ್ಲೀನ್ ಮೈಂಡ್. ನಿಮ್ಮ ಸುತ್ತಮುತ್ತಿನ ಎನ್ವೈರ್ಮೆಂಟ್ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟೇ ಸ್ಟ್ರಾಂಗ್ ಆಗಿ ನಿಮ್ಮ ಫೋಕಸ್ ಇರುತ್ತೆ. ನೀವು 2 ರಿಂದ 3 ಡೀಪ್ ವರ್ಕ್ ಸೆಷನ್ ಫಾಲೋ ಮಾಡಿದ್ರೆ ನಿಮ್ಮ ಎಷ್ಟು ಕೆಲಸಗಳು ಕಂಪ್ಲೀಟ್ ಆಗ್ತಾವಂದ್ರೆ ನೀವು ಊಹೆನೂ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಕಂಪ್ಲೀಟ್ ಆಗ್ತವೆ. ಆದರೆ ಇದ್ರ ಮಧ್ಯೆ ನಿಮಗೆ ಒಂದು ಸಮಸ್ಯೆ ಬರುತ್ತೆ. ಅದನ್ನ ಮುಂದಿನ ಸ್ಟೆಪ್ ಅಲ್ಲಿ ನೋಡೋಣ. ಸ್ಟೆಪ್ ನಂಬರ್ 4, ಆಫ್ಟರ್ನೂನ್ ಸ್ಲಂಪ್. ಆಫ್ಟರ್ನೂನ್ ಅಲ್ಲಿ ನಿಮ್ಮ ಬ್ರೈನ್ ಸುಸ್ತಾಗುತ್ತೆ. ಅದಕ್ಕೆ 15 ರಿಂದ 20 ನಿಮಿಷದ ಪವರ್ ನ್ಯಾಪ್ ನಿಮ್ಮ ಪೂರ್ತಿ ಸಿಸ್ಟಮ್ನ ರಿಸೆಟ್ ಮಾಡುತ್ತೆ. ಒಂದು ಚಿಕ್ಕ ಪವರ್ ನ್ಯಾಪ್ ಇಂದ ನಿಮ್ಮ ಅಲರ್ಟ್ನೆಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೂಡ್ ಬೆಟರ್ ಆಗುತ್ತೆ, ಮೆಮೊರಿ ರಿಫ್ರೆಶ್ ಆಗುತ್ತೆ. ಕೆಲವೊಂದು ರಿಸರ್ಚ್ ಇಂದಾನು ಈ ವಿಷಯ ಗೊತ್ತಾಗಿದೆ. ಅದೇನಂದ್ರೆ ಶಾರ್ಟ್ ನ್ಯಾಪ್ ತಗೊಳ್ಳೋದ್ರಿಂದ ಕಾಗ್ನೇಟಿವ್ ಪರ್ಫಾರ್ಮೆನ್ಸ್ ಬೂಸ್ಟ್ ಆಗುತ್ತೆ. ಕೇವಲ ನೀವು ಏನ್ ತಲೆಯಲ್ಲಿ ಇಟ್ಕೋಬೇಕು ಅಂದ್ರೆ ಕೇವಲ 20 ನಿಮಿಷದ ಮಾತ್ರ ನ್ಯಾಪ್ ಇರಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಮಲ್ಕೋಬಾರ್ದು. ನೀವು ಒಮ್ಮೆ ಶಾರ್ಟ್ ನ್ಯಾಪ್ ತಗೊಂಡು ಎದ್ದ ತಕ್ಷಣ ನಿಮ್ಮಲ್ಲಿ ಮುಂಜಾನೆ ಎನರ್ಜಿ ಅಂತೂ ಇರಲ್ಲ. ಅದಕ್ಕೆ ನೀವಾಗ ನಿಮ್ಮ ಈಸಿ ಕೆಲಸಗಳನ್ನ ಮಾಡಬೇಕು. ಆ ಸಮಯದಲ್ಲಿ ನೀವು ಹೆವಿ ಕೆಲಸ ಮಾಡಬಾರ್ದು. ಈ ಸಮಯದಲ್ಲಿ ನಿಮ್ಮ ಮೆಂಟಲ್ ಎನರ್ಜಿ ಕಡಿಮೆ ಇರುತ್ತೆ. ಅದಕ್ಕೆ ಕಡಿಮೆ ಮೆಂಟಲ್ ಎನರ್ಜಿ ತಿನ್ನುವಂತ ಕೆಲಸನೇ ಮಾಡಿ ಮುಗಿಸ್ಕೋಬೇಕು. ಅಂದ್ರೆ ನೋಟ್ಸ್ ಬರೆಯೋದು, ರೀಡಿಂಗ್, ಲೈಟ್ ರಿವಿಷನ್, ಇಂಥ ಚಿಕ್ಕ ಚಿಕ್ಕ ಕೆಲಸಗಳು ನಿಮ್ಮ ಜಾಸ್ತಿ ಎನರ್ಜಿ ತಿನ್ನಲ್ಲ. ಬಟ್ ಇಂಥ ಕೆಲಸ ಮಾಡೋದ್ರಿಂದ ನೀವು ಪ್ರೋಗ್ರೆಸ್ ಫೀಲ್ ಮಾಡ್ತೀರಾ. ಇಂಥ ಲೈಟ್ ಕೆಲಸ ಮಾಡೋದ್ರಿಂದ ನಿಮ್ಮ ಬ್ರೈನ್ ವಾರ್ಮ್ ಅಪ್ ಆಗುತ್ತೆ. ನಿಮ್ಮ ಬ್ರೈನ್ ವಾರ್ಮ್ ಅಪ್ ಆದ್ಮೇಲೆ ಮುಂದಿನ ಸ್ಟೆಪ್ ಫಾಲೋ ಮಾಡಬೇಕು. ಅದ್ಯಾವ್ದಂದ್ರೆ ಈವ್ನಿಂಗ್ ರಿಕವರಿ. ಈವ್ನಿಂಗ್ ಒಂದು ಎಂಥ ಟೈಮ್ ಅಂದರೆ ಆ ಸಮಯದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಸುಸ್ತಾಗ್ತಿರುತ್ತೆ. ತುಂಬ ಜನ ಇದೇ ಸಮಯದಲ್ಲಿ ತಮ್ಮ ರೂಟೀನ್ನ ಮುರ್ಕೋತಾರೆ, ಅಂದರೆ ತಮ್ಮ ರೂಟೀನ್ನ ಹಾಳು ಮಾಡ್ಕೋತಾರೆ. ಆದರೆ ನೀವು ಈವ್ನಿಂಗ್ ಟೈಮ್ನ ಸರಿಯಾಗಿ ಯೂಸ್ ಮಾಡಿದರೆ ನಿಮ್ಮ ನೈಟ್ ರೂಟೀನ್ ಕೂಡ ಟ್ರ್ಯಾಕ್ಗೆ ಬರುತ್ತೆ. ಸಂಜೆ ಸಮಯದಲ್ಲಿ ನೀವು ಈ 3 ಕೆಲಸ ಮಾಡಬೇಕು. ಒಂದನೇದು ವರ್ಕೌಟ್. ಸಂಜೆ ಸಮಯದಲ್ಲಿ ನೀವು ಹೆವಿ ವರ್ಕೌಟ್ ಮಾಡಬೇಕು. ನೀವು ಪೂರ್ತಿ ದಿನ ಕೆಲಸ ಮಾಡಿ ನಿಮ್ಮ ಬಾಡಿ ಆಲ್ರೆಡಿ ಟಯರ್ಡ್ ಆಗಿರುತ್ತೆ. ಅದಕ್ಕೆ ಸಂಜೆ ಸಮಯ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಇರುತ್ತೆ. ಸಂಜೆ ಹೊತ್ತು ವರ್ಕೌಟ್ ಮಾಡೋದ್ರಿಂದ ನಿಮಗೆ ಇನ್ನೊಂದು ಹೆಲ್ಪ್ ಆಗುತ್ತೆ. ಅದೇನಂದ್ರೆ
ಸಂಜೆ ಹೊತ್ತು ಹೆವಿ ವರ್ಕೌಟ್ ಮಾಡಿದ್ರೆ ನಿಮ್ಗೆ ರಾತ್ರಿ ಬೇಗನೆ ನಿದ್ದೆ ಬರುತ್ತೆ. ಎರಡನೇ ವಿಷಯ ಯಾವುದಂದ್ರೆ ಪರ್ಸನಲ್ ಗ್ರೋತ್. ಬುಕ್ಸ್ ಓದೋದು, ಪಾಡ್ಕಾಸ್ಟ್, ಹೊಸ ಸ್ಕಿಲ್ಸ್ ಕಲಿಯುವುದು ಅಥವಾ ಯಾವುದೇ ವಿಷಯ ನಿಮ್ಮನ್ನ ಡೈಲಿ 1% ಇಂಪ್ರೂವ್ ಮಾಡುವಂತ ವಿಷಯ ಮಾಡಬೇಕು. ಮತ್ತು ಮೂರನೇ ವಿಷಯ ಹಾಬೀಸ್. ಮ್ಯೂಸಿಕ್, ಡ್ರಾಯಿಂಗ್, ಕುಕಿಂಗ್ ಅಥವಾ ಯಾವುದೇ ವಿಷಯ ಅದರಿಂದ ನೀವು ಲೈಫ್ ಫೀಲ್ ಮಾಡ್ತೀರಾ ಅಂತ ವಿಷಯಗಳ ಹಾಬಿ ಕೂಡ ಇರಬೇಕು. ಯಾಕಂದ್ರೆ ಇಡೀ ದಿನ ಕೆಲಸ ಅಂತ ನೀವು ಬಡ್ಕೋತಿದ್ರೆ ನಿಮ್ಮ ಬ್ರೈನ್ ಓವರ್ ಹೀಟ್ ಆಗುತ್ತೆ. ಅದಕ್ಕೆ ನಿಮ್ಮ ಹಾಬೀಸ್ಗೂ ಕೂಡ ಸ್ವಲ್ಪ ಸಮಯ ಮೀಸಲಿಡಬೇಕು. ಮತ್ತು ನಿಮಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಅದನ್ನ ನಾನು ಕೂಡ ಓದ್ತೀನಿ, ಬೇರೆಯವರು ಕೂಡ ಓದ್ತಾರೆ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ತಪ್ಪದೆ ಆನ್ ಮಾಡ್ಕೊಳ್ಳಿ. ಅದರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.